ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗಷ್ಟೇ ಎಲ್ಲ ಕೆಲಸ ಮುಗೀತು ಆ್ಯಂಡ್ ಫುಲ್ ಎಲ್ಲ ಮನೆಯೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಕೂತ್ಕೊಂಡಿದ್ದೀನಿ. ಸೊ ಅಂದರೆ ತುಂಬ ಕೆಲಸ ಮಾಡ್ತಿಲ್ಲ ಈ ನಡುವೆ, ನಾನು ಸ್ವಲ್ಪ ರೆಸ್ಟ್ ಮೋಡಲ್ಲಿದ್ದೀನಿ. ಹಾಗೆ ಸ್ವಲ್ಪ ಆರಾಮಾಗಿ ಸ್ವಲ್ಪ ಹೆಲ್ತ್ ಬಗ್ಗೆ ಕೇರ್ ಮಾಡ್ತಿದ್ದೀನಿ ಅಷ್ಟೇ. ಬಟ್ ಮನೆ ಅಂತೂ ಕ್ಲೀನಾಗಿ ಇರಲೇಬೇಕಲ್ವ. ಸೊ ನನಗಂತೂ ಅದು ಇಲ್ಲದೆ ಇರೋಕ್ಕಾಗಲ್ಲ. ಸೊ ಆದಷ್ಟು ಸ್ವಲ್ಪ ಕೆಲಸನಾದರೂ ಮಾಡ್ಕೊತಿದ್ದೀನಿ. ಹಾಗೆ ಇವಾಗಷ್ಟೇ 9:30 ಆಗ್ತಾಯಿದೆ. ಸೊ ಇವಾಗ ಆಫೀಸ್ ವರ್ಕ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ನಾನು ಏನಾದರೂ ಹೊಟ್ಟೆಗೆ ಹಾಕೋಬೇಕಲ್ವ. ಸೊ ಅದಕ್ಕೆ ಇವಾಗ ಏನಾದರೂ ಪ್ರಿಪೇರ್ ಮಾಡ್ಕೋಬೇಕು. ಬಟ್ ಅದು ಕೂಡ ಹೆಲ್ದಿಯಾಗಿರಬೇಕು. ಸೊ ಅದಕ್ಕೆ ನೈಟ್ ಸ್ವಲ್ಪ ಬಾದಾಮು ಮತ್ತು ವಾಲ್ನಟ್ ಎಲ್ಲನೂ ಸೋಕ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಅದನ್ನು ಮಿಲ್ಕಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಮಿಲ್ಕಲ್ಲಿ ಒಂಥರ ಮಿಲ್ಕ್ ಶೇಕ್ ಥರ ಮಾಡ್ಕೋಬೇಕು. ಹಾಲನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಮಾಡ್ಕೋಬೇಕು. ಸೊ ನೋಡೋಣ ಇವತ್ತಿಗೆ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಒಂದು 4-5 ಡೇಸ್ ಆಯಿತು ನಾನು ವ್ಲಾಗ್ನೇ ಮಾಡಿಲ್ಲ. ಸೊ ನೋಡೋಣ, ವ್ಲಾಗ್ ಮಾಡಬೇಕು, ಇವತ್ತಾದರೂ ಮಾಡಬೇಕಂತ ಇದ್ದೀನಿ. ಸೊ ಬನ್ನಿ, ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ಶೇರ್ ಮಾಡ್ತೀನಿ. ಹಾಗೆ ಇನ್ನು ನೈಟೇ ಬಾದಾಮ್ ಆಲ್ಮಂಡ್ ಅಷ್ಟನ್ನ ಮಾತ್ರ ನೆನೆಸ್ಬಿಟ್ಟಿಟ್ಟಿದ್ದೆ. ಸೊ ಅದನ್ನು ಸ್ವಲ್ಪ ಬ್ಲೆಂಡರಲ್ಲಿ ಹಾಕಿ ಒಂಚೂರು ವಾಟರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ತರಿಯಾಗಿ ಮಾಡಿಕೊಂಡ್ರು ಓಕೆ. ಡ್ರೈ ಫ್ರೂಟ್ಸ್ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಶುಗರ್ ಬಳಸ್ತಿಲ್ಲ, ಅದ್ರ ಬದಲು ಬ್ರೌನ್ ಶುಗರ್ ಅಂದರೆ ಈ ತಾಟಿ ಬೆಲ್ಲ ಅಂತಾರಲ್ಲ, ಸೊ ಅದನ್ನು ಬಳಸ್ತಿದ್ದೀನಿ. ಸೊ ಅಷ್ಟು ಸ್ವೀಟಾಗೂ ಇರಲ್ಲ ಇದು. ಬಟ್ ಓಕೆ, ನನಗೆ ಅಷ್ಟೊಂದು ಸ್ವೀಟ್ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನನಗೆ ಇಷ್ಟು ಸಾಕಾಗುತ್ತೆ ಅಂತ ಇದನ್ನ ಯೂಸ್ ಮಾಡ್ಕೋತಿದ್ದೀನಿ. ನಂತರ ಇನ್ನು ಆ್ಯಸ್ ಯೂಶ್ವಲ್ ನನಗೆ ಟೀ ಮಾತ್ರ ಬಿಡೋಕ್ಕಾಗಲ್ಲ. ಅದು ಕುಡ್ದಿಲ್ಲ ಅಂದರೆ ನಿದ್ದೆ ಬರೋ ಥರ ಇರುತ್ತೆ. ಸೊ ಅದಕ್ಕೆ ಟೀ ಕೂಡ ಮಾಡಿಕೊಂಡೆ. ನೆಕ್ಸ್ಟ್ ಇನ್ನು ವರ್ಕ್ ಮಾಡಬೇಕಲ್ಲ, ಆಫೀಸ್ ವರ್ಕು. ಸೊ ತಕ್ಷಣಕ್ಕೆ ನಾನು ಬ್ರೇಕ್ಫಾಸ್ಟ್ ಏನೂ ಮಾಡ್ಕೊಂಡು ತಿನ್ನೋ ಅಷ್ಟು ನನಗೆ ಟೈಮ್ ಇರೋಲ್ಲ. ಸೊ ಅದರಿಂದ ಮಿಡಿಲಲ್ಲಿ ಏನಾದರೂ ವರ್ಕ್ ಬಂದರೆ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಫಸ್ಟ್ ಏನಾದರೂ ಒಂದು ತಿನ್ಬಿಡೋಣ ಅಂತ ಹೇಳಿ ಈ ರೀತಿ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿ ಹಾಲು ಹಾಕಿ ಕುಡಿದ್ಬಿಡೋದು, ಇಲ್ಲಾಂದರೆ ಒಂದು ಫ್ರೂಟ್ ಕಟ್ ಮಾಡಿ ತಿನ್ನೋದು. ಆ ರೀತಿ ಒಂದು ಸ್ವಲ್ಪ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಲೇಸಿನೆಸ್ ಕಮ್ಮಿ ಮಾಡಿದ್ದೀನಿ. ಮುಂಚೆ ಎಲ್ಲ ಸೌದೆಕಾಯಿ ತೊಗೊಂಡು ಬಂದರೆ ಹಂಗೆ ವೇಸ್ಟ್ ಮಾಡೋಗ್ಬಿಡ್ತಾ ಇದ್ದೆ. ಸೊ ಇವಾಗ ಸ್ವಲ್ಪ ಸ್ವೀಟ್ ಪೊಟ್ಯಾಟೊ ಈ ರೀತಿ ಏನಾದರೂ ಒಂದು ಆಲ್ಟರ್ನೇಟಿವ್ ಆಗಿ ತಿಂತಾನೇ ಇರ್ತೀವಿ. ಸೊ ಹಾಗೆ ನನ್ನ ಹಸ್ಬೆಂಡು ಮೂವಿಗೆ ಹೋಗಿದ್ದರು ಅವ್ರ ಫ್ರೆಂಡ್ಸ್ ಜೊತೆಲಿ. ಸೊ ಅದಕ್ಕೋಸ್ಕರ ನಾನು ನಮ್ಮಮ್ಮ ಮನೆಗೆ ಹೋಗ್ತೀನಿ ಅಂತೇಳಿ ಅಮ್ಮ ಮನೆಗೆ ಹೋಗಿದ್ದೆ. ಇನ್ನು ನಮ್ಮ ಅಣ್ಣ ಮಗಳು ಅಲ್ಲಿಂದ ಊರಿಂದ ಬಂದಿದ್ಲು. ಸೊ ಅವರಿಬ್ಬರು ಕೂಡ ಬಂದಿದ್ದರು. ಸೊ ಆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಹಾಗೆ ಅವಳಿಗೆ ಫೇವ್ರೆಟ್ ಅಂದರೆ ಪಲಾವ್, ಅಂದರೆ ನಾನು ಮಾಡೋ ಪಲಾವ್ ಅಂದರೆ ತುಂಬ ಇಷ್ಟಪಡ್ತಾಳೆ. ಸೊ ಅದಕ್ಕೆ ಅಮ್ಮ ಮನೆಗೆ ಹೋಗಿದ್ನಲ್ಲ, ಇನ್ನು ನನಗೂ ಕೂಡ ಹಸಿ ಬಟಾಣಿ ಮತ್ತು ಈ ಬೀನ್ಸ್ ಕಾಳು ಅದೆಲ್ಲನೂ ಹಾಕಿ ಮಾಡೋ ಪಲಾವ್ ಅಂದರೆ ಪ್ಲೇನ್ ಪಲಾವ್ಗಿಂತ ಈ ಥರ ಪಲಾವ್ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಊರ ಸೈಡೆಲ್ಲ ಏನೇ ತರಕಾರಿ ಸಿಕ್ಕಿದ್ರೂ ಅಂದರೆ ದೊಡ್ಡದು ಬದನೆಕಾಯಿ ಬರುತ್ತಲ್ವ ಗ್ರೀನ್ ಕಲರ್ದು, ಆ ಥರದ್ದು ವಾಂಗಿಭಾತ್ಗೆ ಹಾಕ್ತಾರಲ್ವ ಅದನ್ನು ಕೂಡ ಹಾಕಿ ಮಾಡ್ತೀನಿ ನಾನು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಹಾಗೆ ಸಬ್ಬಸಿಗೆ ಸೊಪ್ಪು ಅದೆಲ್ಲನೂ ಹಾಕಿದ್ರೆ, ಆಲೂಗಡ್ಡೆ ಅದೆಲ್ಲ ಹಾಕಿದ್ರೆ ಟೇಸ್ಟ್ ಅಂತೂ ಪಲಾವ್ ಥರ ಇರೋಲ್ಲ, ಅದೊಂಥರ ಏನೋ ಹೊಗೆ ಅನ್ನ ಅಂತ ಮಾಡ್ತಾರಂತೆ, ಆ ರೀತಿ ಫ್ಲೇವರ್ ಇರುತ್ತೆ. ಸುಮ್ಮನೆ ನೀನು ಹತ್ರ ಅವಳು ಅಳ್ತಾಳೆ ನೋಡಮ್ಮ. ಸುಮ್ಮನೆ ಬಾಮ್ಮ, ಇಲ್ಲಿ ನೋಡಿಲ್ಲ ಅಕ್ಕಂಗೆ ಸಮಾಧಾನ ಮಾಡು, ಎಷ್ಟು ಓದ್ಲಂತ ಅಳ್ತಾವಳೆ ನೋಡು. ಅಳ್ಬಾರ್ದು, ನೀನು ಹತ್ರ ಅವಳು ಅಳ್ತಾಳೆ. ಅಳ್ಬೇಡ ಅನ್ನಮ್ಮ, ಅಳ್ಬೇಡ ಅನ್ನೋ, ಕಣ್ಣೀರು ಒರ್ಸು. ಹೌದಾ? ಅಯ್ಯ, ನಾನು ಹೋಗ್ತಿದ್ದಲ್ಲ, ಕರ್ಕೊಂಡೋಗಿ ಬಿಟ್ಬಿಡಿ. ಇವನಿ ಯಾಕೆ ಕರ್ಕೊಂಡೋದ್ರು ಅಷ್ಟು ಬೇಗ? ದಿಲೀಪಮ್ಮನ ಹೋದ್ನಾ? ಯಾಕೆ? ಅಯ್ಯೋ, ಎಲ್ಲಿ? ಅಮ್ಮೋ, see, look at her, she is also crying, be quiet. See there, see now she started. ಅಜ್ಜಿ ಬೇಡವಾ? ಅದಕ್ಕೆ ನಂಗೆ ಖುಷಿನೇ ಸಾಕು. ಹೋಗು, ಅಮ್ಮ ಬೇಕಮ್ಮ. ಕಪ್ಪಿ ನನ್ನ ಮಗಂದು ಕೊಡದ್ನೆ ಕಪ್ಪಿಗೆ. ಕಪ್ಪಿ ಪುನಿ ಮಗಳು ತಾನೆ ನೀನು? ಪುನಿ ಮಗಳ ದೀಪಿಕನ ಮಗಳ ಇವತ್ತು ಇಬ್ಬರು ಅಂದೆ.
ಅಯ್ಯ ಹೋಗೋಣ ಇಲ್ಲಿಗೆ ತುಂಡುದ್ಬಿಟ್ಟು ತಿಂದಾಕ್ಬಿಡ್ತೀನಿ. ಮೂರಕ್ಕೆ ಎಣಿದಿ ಎಷ್ಟು ಮಾತಾಡ್ತೀಯ ಕೊಳ್ಳಿ ಇನ್ನು ಅಣ್ಣ ಮಕ್ಕಳಂತೂ ಸಮ್ಮರ್ ಹಾಲಿಡೇಸ್ಗೆ 2 ಮಂತ್ಸ್ ಊರಿಗೆ ಹೊಟ್ಟೋಗಿದ್ರು. ನಮಗೆಲ್ಲ ಫುಲ್ ಬೋರ್ ಆಗ್ತಿತ್ತು. ಇವಾಗ ಅದಕ್ಕೆ ನಮ್ಮ ಅಣ್ಣ ಕರ್ಕೊಂಡು ಬಂದು ಒಂಥರ ಸರ್ಪ್ರೈಸಾಗಿ ಬಿಟ್ಬಿಟ್ಟು ಹೋಗ್ಬಿಟ್ಟ. ನಾವಂತೂ ಕರ್ಕೊಂಡು ಬಾ ಅಂತ ಹೇಳಿರಲಿಲ್ಲ. ಅವನೇ ಸಡನ್ನಾಗಿ ಕರ್ಕೊಂಬಂದ. ನಮಗಂತೂ ಫುಲ್ ಖುಷಿಯಾಗೋಯ್ತು. ಇವ್ರು ಚಿಕ್ಕವಳಿದ್ದಾಳಲ್ಲ, ಚಿಕ್ಕವಳು ಮಾತಾಡೋದು ಎಲ್ಲ ಕೇಳಿಸ್ಕೊಂಡ್ರೆ ತುಂಬಾ ಖುಷಿಯಾಗುತ್ತೆ. ನಮ್ಮ ಅಪ್ಪ ಅಮ್ಮಗಂತೂ ಇವರಿಬ್ಬರು ಬಂದುಬಿಟ್ರೆ ಸಖತ್ ಖುಷಿ. ಹಾಗೆ ಅಲ್ವಾ, ಮಕ್ಕಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಫುಲ್ ಡೇ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬಟ್ ಚಿಕ್ಕವಳಿದ್ದಾಳಲ್ಲ, ಅವಳು ಸ್ವಲ್ಪ ಬೇಗ ಅಮ್ಮ ಬೇಕು ಅಂತ ಅಲ್ಲಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಬಟ್ ಖುಷಿ ಹಂಗೇನಿಲ್ಲ, ನಾನಿದ್ರೆ ಅವಳು ಕಂಪ್ಲೀಟ್ ಡೇ ನಮ್ಮ ಜೊತೆಲೇ ಇರ್ತಾಳೆ. ಎರಡು ಎತ್ತಗಿಲ್ಲ, ಒಂದೇ ಕೈ ಹೊಡಿಬೇಕು. ಎಣ್ಣೆ ಸೋಸ್ತೀಯನೆ ನೀನು, ಎಣ್ಣೆ ಸೋಸ್ತಾನೆ ನನ್ನೆಯ ಮಗ. ನಂಗೆ ಗೊತ್ತು, ಹೇಳು. ಪುನೀತ್ ಯಾರ ಮಗ? ಓ ಸರಿಯಾದ ಪುನೀತ್ ಯಾರ ಮಗ? ಅಪ್ಪ ಬೇಕಾ? ನಿಜ? ಹ್ಞೂ ಸರಿ, ಅಪ್ಪನ ಕರ್ಕೊಂಡು ಹೋಗ್ಬೋದು. ಬಾ ಮುಚ್ಚ ಕೊಡು, ನಿಂಗೆ ಹೋಗೋಣ. ಆಮೇಲೆ ನಮ್ಮ ಚಿಕ್ಕವಳಂತೂ ಆವಾಗಲೇ ಅಪ್ಪನ ಕರ್ಸ್ಕೊಂಡು ಹೊರಟೋದ್ಲು. ಇನ್ನು ನಾವು ಅವಳನ್ನ ಕಳಿಸ್ಬಿಟ್ಟು ಬಂದುಬಿಟ್ಟು ಏನೋ ಆರ್ಡರ್ ಮಾಡಿದ್ವಿ. ಸೊ ತೊಗೊಂಬರಕ್ಕೆ ಹೋಗಿದ್ದೀವಿ. ಇವರೆಲ್ಲ ಸೇರಿಕೊಂಡು ಏನೋ ನೋಡ್ತಿದ್ರು. ಏನಂತ ಹೋಗಿ ನೋಡಿದ್ರೆ ನಮ್ಮ ಮನೆ ಹತ್ರ ನಾಗರಾವ್ ಬಂದುಬಿಟ್ಟಿದೆ. ಸೊ ನಾವಂತೂ ಇವತ್ತಿನವರೆಗೂ ನೋಡೇ ಇರಲಿಲ್ಲ. ಅಮ್ಮ ಮನೆ ಬಂದು ಗ್ರೌಂಡ್ ಫ್ಲೋರಲ್ಲಿರೋದು, ಅಂದರೆ ಬಾಡಿಗೆ ಮನೆ. ಸೊ ಅಲ್ಲಿ ಬಂದು ಹಾವು ಈ ಥರ ಸೊಂದಲ್ಲಿ ಬಂದು ಸೇರ್ಕೊಂಬಿಟ್ಟಿದೆ. ಅವ್ರು ಯಾರನ್ನೋ ಹಾವು ಹಿಡಿಯೋರನ್ನ ಕರೆಸ್ಬಿಟ್ಟು 2,000 ರೂಪಾಯಿನ ತೊಗೊಂಡ್ರಂತೆ. ಹಾವು ಇಟ್ಕೊಂಡು ಹೋದರು. ಅವ್ರು ಎಷ್ಟು ಬೇಗ ಹಿಡಿದ್ಬಿಟ್ರು. ಬಟ್ ಅವ್ರಿಗೆ ಧೈರ್ಯ ಜಾಸ್ತಿ ಅನಿಸುತ್ತೆ, ಅಭ್ಯಾಸ ಆಗಿರುತ್ತಲ್ವ. ನಾನು ಎಷ್ಟೊಂದು ಜನನ ಬರೀ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡಿದ್ದೆ. ಆ್ಯಂಡ್ ಲೈವಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಹಾವು ಹಿಡಿಯೋದನ್ನ. ಅಂದರೆ ನಾನು ನೋಡೋ ಅಷ್ಟರೊಳಗಡೆ ಅವ್ರು ಹಿಡಿದ್ಬಿಟ್ಟಿದ್ರು. ಹೆಂಗೆ ಹಿಡಿದ್ರು ಅಂತ ನಂಗೆ ಗೊತ್ತಾಗಲಿಲ್ಲ. ನಮ್ಮಮ್ಮ ನನ್ನ ಕಳಿಸ್ಲಿಲ್ಲ ಅಲ್ಲಿಗೆ. ಇನ್ನು ಹಾವೆಲ್ಲ ಹಿಡಿದು ಒಂದು ಇದರಲ್ಲಿ ಹಾಕ್ಕೊಂಡಿದ್ರು. ಆವಾಗ ನಾನು ಹೋಗಿ ನೋಡಿದೆ. ಸೊ ಅಷ್ಟರೊಳಗಡೆ ಹಾವು ಹಿಡಿದು ಮುಗ್ದೋಗಿತ್ತು. ಹಾಗೆ ಆವತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ನಾನು ನಿಮಗೆ ನೆಕ್ಸ್ಟ್ ಡೇ ವ್ಲಾಗ್ನ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವಾಗ ಟೈಮ್ ಬಂದು 10:30 ಆಗ್ತಾಯಿದೆ. ಸೊ ನಾನು ಇನ್ನೂ ಲ್ಯಾಪ್ಟಾಪ್ ಇಟ್ಕೊಂಡು ಲಾಗಿನ್ ಮಾಡಿಲ್ಲ. ಸೊ ಇವಾಗ ಲಾಗಿನ್ ಮಾಡಬೇಕು. ಸೊ ಬನ್ನಿ, ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ದಿಸ್ ವಿಲ್ ಬಿ ಮೈ ಬ್ರೇಕ್ಫಾಸ್ಟ್ ಫಾರ್ ಮಾರ್ನಿಂಗ್. ಸೊ ಈಗ ಸದ್ಯಕ್ಕೆ ಇದನ್ನೇ, ಯಾಕಂದರೆ ಇನ್ನೂ ಏನೂ ಮಾಡಿಲ್ಲ. ಸೊ ಅದಕ್ಕೆ ಇದನ್ನೇ 1 ಸೆಕೆಂಡ್ ಹೋಗ್ಬಿಟ್ಟು ಏನಾದ್ರು ತಿನ್ನೋಣ ಅರ್ಥ ಮಾಡ್ಕೊಂಬರೋ ಒಳಗಡೆ ಒಂದು ಮೇಲ್ ಬಂದುಬಿಡ್ತು ಅಷ್ಟೇ. ಈ ಥರ ಇರುತ್ತೆ ವರ್ಕ್ ಫ್ರಮ್ ನಿಜವಾಗ್ಲೂ. ಇಲ್ಲಿ ಸ್ವಲ್ಪ ಅಂದರೆ ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಅದೆಲ್ಲ ಥರದ ಸೀಡ್ಸ್ನ ಇಲ್ಲಿ ನೆನೆಸಿಟ್ಟಿದ್ದೀನಿ. ಸೊ ಯಾವುದಾದ್ರೂ ಜ್ಯೂಸ್ ಮಾಡ್ತೀನಲ್ವ, ಅಂದರೆ ಆ್ಯಪಲ್ ಜ್ಯೂಸ್ ಆ ಥರ. ಸೊ ಅದರಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಅಂತ ಹೇಳಿ ಈ ರೀತಿ ಮಾಡಿಟ್ಟಿದ್ದೀನಿ. ಹಾಗೆ ಆ ಸೀಡ್ಸ್ ಏನು ನೆನೆಸಿಟ್ಟಿದ್ದೆ ಅದ್ರ ಜೊತೆಯಲ್ಲಿ, ಅಂದರೆ ಬರೀದನ್ನ ತಿನ್ನೋಕ್ಕಾಗಲ್ಲ. ಸೊ ಸಪೋಸ್ ಹಾಲಲ್ಲಿ ಹಾಕಿ ಬೇಕಾದರೆ ಕುಡಿಬೋದು. ಹಾಗೆ ಈ ರೀತಿ ಯಾವುದಾದ್ರು ಫ್ರೂಟ್ ಜ್ಯೂಸ್ ಜೊತೆಯಲ್ಲಿ ಕೂಡ ಕುಡಿಬೋದು. ಆ್ಯಂಡ್ ಸ್ಮೂತೀಸ್ ಎಲ್ಲ ಮಾಡಿಕೊಂಡು ಕೂಡ ಕುಡಿಬೋದು. ಸೊ ನಾನು ಇವತ್ತು ಆ್ಯಪಲ್ ಜ್ಯೂಸ್ ಜೊತೆ ಈ ಸೀಡ್ಸ್ ಏನಿದೆ ಅದನ್ನು ನೆನೆಸ್ಬಿಟ್ಟು ಕುಡಿತಾಯಿದ್ದೀನಿ. ಅಂದರೆ ಈ ಥರ ಬ್ಲೆಂಡ್ ಮಾಡಿಬಿಟ್ಟು ಕುಡಿತಾಯಿದ್ದೀನಿ. ಸೊ ನೀವು ಬೇಕಿದ್ದರೆ ಮಿಲ್ಕ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಮಿಲ್ಕ್ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಬೇಡ ಅಂತ ಹೇಳಿ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ಸೊ ಜಸ್ಟ್ ವಾಟರ್ ಮತ್ತು ಸೀಡ್ಸು ಮತ್ತು ಆ್ಯಪಲ್ ಮತ್ತು ಶುಗರ್ ಏನೂ ನಾನು ಆ್ಯಡ್ ಮಾಡ್ಕೊತಿಲ್ಲ ಇಲ್ಲಿ. ಸೊ ನಾನು ಶುಗರ್ ಫುಲ್ ಕಟ್ ಆಫ್ ಮಾಡಿಬಿಟ್ಟಿದ್ದೀನಿ. ಸೊ ಅದರಿಂದ ಶುಗರ್ ಆ್ಯಡ್ ಮಾಡ್ತಿಲ್ಲ. ಅದ್ರ ಬದಲು ಆ್ಯಪಲೇ ಸ್ವಲ್ಪ ಸ್ವೀಟ್ ಇರುತ್ತಲ್ವ, ಸೊ ಅದೇ ಸ್ವೀಟ್ ಸಾಕು ಅಂತ ಹೇಳಿ ಆ್ಯಪಲ್ ಜ್ಯೂಸ್ ಮಾತ್ರ ಮಾಡ್ಕೊಂಡು ಕುಡಿದೆ. ಅಷ್ಟು ನಾರ್ಮಲಾಗಿ ಇದೆ ನನ್ನ ಬ್ರೇಕ್ಫಾಸ್ಟ್ ಇವತ್ತಿಗೆ. ಹಾಗೆ ನೆಕ್ಸ್ಟ್ ಡೇ ಸಂಡೇ. ಸೊ ಸಂಡೇ ಅವತ್ತು ಮಟನ್ ತೊಗೊಬಂದಿದ್ರು ನನ್ನ ಹಸ್ಬೆಂಡು. ಅವರು ಲೀವ್ ಹಾಕಿದ್ರು.
ಸೊ 2 ಸಂಡೇಸಿಂದನೂ ಮನೇಲೇ ಇರ್ತಾರೆ ಅವರು. ಇನ್ನು ನಮ್ಮ ಅಣ್ಣ ಮಗಳು ಮೇಲ್ಗಡೆ ಪಾಪು ನಾವೆಲ್ಲರೂ ಸೇರಿಕೊಂಡು ಹಿಂಗೆ ಮಲ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಿದ್ವಿ. ಹಾಗೆ ಫುಲ್ ಡೇ ಅವತ್ತು ಬರೀ ತಿನ್ನೋದೇ ಆಗೋಯ್ತು ಬಿಡಿ. ಹಾಗೆ ಇವರೆಲ್ಲ ಸೇರ್ಕೊಬಿಟ್ಟು ಎಲ್ಲ ಆಟ ಆಡಿಕೊಂಡು ಫುಲ್ ಡೇ ಸಂಡೇ ಎಂಜಾಯ್ ಮಾಡ್ಕೊಂಡಿದ್ವಿ. ಸೊ ಇವರೆಲ್ಲ ಇದ್ರಲ್ಲ, ಸೊ ಅದರಿಂದ ಫುಲ್ ಡೇ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಇನ್ನು ಇವ್ರಿಗೆಲ್ಲ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಸ್ನಾನ ಮಾಡಿಸಿ ರೆಡಿ ಎಲ್ಲ ಮಾಡಿದೆ. ಸೊ ಇದಾಗಿತ್ತು ಈ ವ್ಲಾಗ್. ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.